ಕುಕ್ಕೆ ಸುಬ್ರಹ್ಮಣ್ಯದ ಪೂಜಾ ಫಲ ನಟಿ ಕತ್ರಿನಾ ಪ್ರೆಗ್ನೆಂಟ್ ಆಗಿದ್ದಾರೆ. ಮಗುವಿನ ನಿರೀಕ್ಷೆಯಲ್ಲಿ ಬಾಲಿವುಡ್ ಸ್ಟಾರ್ ನಟಿ ಕತ್ರಿನಾ ಕೈಫ್ ಬಾಲಿವುಡ್ನ ಅತಿ ಸುಂದರವಾದ ನಟಿ. ಮಗುವಿನ ನಿರೀಕ್ಷೆಯಲ್ಲಿ ಬಾಲಿವುಡ್ ಸ್ಟಾರ್ ನಟಿ ಕತ್ರಿನಾ ಕೈಫ್ ಇದ್ರು. 2021ರಲ್ಲಿ ನಟ ವಿಕ್ಕಿ ಕೌಶಲ್ ಜೊತೆ ಮದುವೆಯಾಗಿದ್ರು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದರೆ 4 ವರ್ಷ ಆದರೂ ಕೂಡ ಮಗು ಆಗದೆ ಒದ್ದಾಡಿದ್ದ ಸೆಲೆಬ್ರಿಟಿ ಜೋಡಿ. ಕೆಲ ತಿಂಗಳ ಹಿಂದಷ್ಟೇ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಕತ್ರಿನಾ ಪೂಜೆ ಮಾಡಿದ್ರಂತೆ, ಹರಕೆ ಕೂಡ ಹೊತ್ಕೊಂಡಿದ್ರಂತೆ. ಸಂತಾನ ಭಾಗ್ಯಕ್ಕಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದು ನಟಿ ಕತ್ರಿನಾ ಕೈಫ್. ಸೊ ಅದರಂತೆ ಕೈಫ್ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ. ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿದ ಫಲ ಎಂಬ ವ್ಯಾಖ್ಯಾನಗಳು ವ್ಯಕ್ತವಾಗ್ತಾ ಇದೆ. ಜೀವನದ ಅತ್ಯುತ್ತಮ ಅಧ್ಯಾಯದ ಆರಂಭದಲ್ಲಿ ನಾವಿದ್ದೇವೆ ಎಂದ ಕೈಫ್, ನೋಡಿ ದೇವರು ಯಾರೇ ಆಗಿರಲಿರಿ, ಈ ಸಮಯದಲ್ಲಿ ನಮ್ಮ ಹೃದಯ ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿದೆ ಎಂದು ಇನ್ಸ್ಟಾದಲ್ಲಿ ಬರೆದುಕೊಂಡ ನಟಿ ಕತ್ರಿನಾ ಕೈಫ್. ಕತ್ರಿನಾ ಕೈಫ್ ಪೋಸ್ಟ್ಗೆ ನಟಿ ಮೃಣಾಲ್ ಠಾಕೂರ್, ಹರ್ಷಿಕಾ ಪೂಣಚ್ಚ, ಸೋನಂ ಕಪೂರ್, ರಕುಲ್ ಹೀಗೆ ಸಾಕಷ್ಟು ಜನ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಜಗತ್ತನ್ನ ಸೃಷ್ಟಿ ಮಾಡಿದಂತಹ ಒಬ್ಬ ಸೃಷ್ಟಿಕರ್ತ ಆತ ಬೇರೆ ಬೇರೆ ರೂಪದಲ್ಲಿ ಸಮಾಜದಲ್ಲಿ ಕಾಣಿಸ್ಕೋತಾನೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೀಗೆ ಬೇರೆ ಬೇರೆ ಧರ್ಮಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ದೇವರು ಕಾಣಿಸ್ಕೋತಾನೆ. ಈ ಕತ್ರಿನಾ ಕೈಫ್ ಮದುವೆಯಾಗಿ 4 ವರ್ಷ ಕಂಪ್ಲೀಟ್ ಆದರೂ ಕೂಡ ಆಕೆ ಪ್ರೆಗ್ನೆಂಟ್ ಆಗಿರಲಿಲ್ಲ. ಗಂಡ ಹೆಂಡತಿಗಿಬ್ಬರಿಗೂ ಕೂಡ ಆಸೆ ಇತ್ತು, ಮದುವೆ ಆಗಿದ್ದೀವಿ, 4 ವರ್ಷ ಕಳೀತು, ನಮಗೊಂದು ಪುಟ್ಟ ಮಗು ಕೈಯಲ್ಲಿದ್ದರೆ ಮುದ್ದಾಡ್ಕೊಂಡು ಜೀವನ ಮಾಡ್ಬೋದು. ಅದು ಪ್ರತಿ ದಂಪತಿಗಳಿಗೂ ಇರಲೇಬೇಕಾದಂಥ ಒಂದು ಗುಣ. ಹಾಗೆ ಇವರಿಗೂ ಇತ್ತು. ಸೊ ಸಾಕಷ್ಟು ಔಷಧಿಗಳು ಮಾಡಿದ್ರು, ಪ್ರೆಗ್ನೆಂಟ್ ಆಗಲಿಲ್ಲ. ಸಾಕಷ್ಟು ಚಿಕಿತ್ಸೆಗಳು ನೀಡಲಾಯಿತು, ಪ್ರೆಗ್ನೆಂಟ್ ಆಗಲಿಲ್ಲ. ಕಡೆಯದಾಗಿ ಅವರಿಗೆ ಯಾರೋ ಒಬ್ಬರು ಸಲಹೆ ಕೊಡ್ತಾರೆ, ನೀವು ಸೀದಾ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲೊಂದು ಹರಕೆನೋ ಅಥವಾ ವಿಶೇಷ ಪೂಜೆನೋ ಮಾಡಿಸಿ ದೇವರು ಒಳ್ಳೇದು ಮಾಡುತ್ತೆ ಅಂತ. ಅದರಂತೆಯೇ ಕತ್ರಿನಾ ಕೈಫ್ ಒಂದು ಹರಕೆಯನ್ನು ಕಟ್ಕೊಂಡಿದ್ರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಆ ಹರಕೆ ಕಟ್ಟಿದ ಕೆಲವೇ ತಿಂಗಳುಗಳಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸುಬ್ರಹ್ಮಣ್ಯದ ಅರ್ಚಕರು ಗಜಾನನ ಭಟ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಆರೋಗ್ಯ ಹೇಗಿದೆ ಸರ್? ಹೇಗಿದ್ದೀರಾ? ನಾವು ಚೆನ್ನಾಗಿರ್ತೇವೆ ಸರ್. ನಾವು ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇದ್ದೇವೆಲ್ಲ. ಎಸ್, ಆ ಸುಬ್ರಹ್ಮಣ್ಯನ ಆಶೀರ್ವಾದ ಸದಾ ಇರ್ತದೆ, ನಾವೆಲ್ಲ ಚೆನ್ನಾಗಿರ್ತೇವೆ. ಎಸ್, ನಮಗೂ ಕೂಡ ಹಂಗೆ ಅದೇ ಪ್ರಾರ್ಥನೆ ಇರಲಿ. ಸರ್, ಈಗ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೇಷ್ಠತೆಯ ಬಗ್ಗೆ ವಿವರಿಸಬೇಕು ಅಂತಿಲ್ಲ, ಜಗತ್ತಿಗೆ ಗೊತ್ತಿರುವಂತಹ ಶ್ರೇಷ್ಠತೆ. ಅಂಥದ್ರಲ್ಲಿ ಬಾಲಿವುಡ್ನ ನಟಿಯೊಬ್ಬರು ಮಗುವಿಲ್ಲದ ಅನೇಕ ವರ್ಷ ಕಳೆದ ನಂತರ ಹರಕೆಯನ್ನ ಹೊತ್ತಿದ ಮೇಲೆ ಅವರು ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋದಾದ್ರೆ ಸುಬ್ರಹ್ಮಣ್ಯದ ವಿಶೇಷತೆ ಏನು ಸರ್? ಸರ್, ವಿಶೇಷತೆ ಅಂದ್ರೆ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಅವರಿಗೆ ಏನು ಕೇಳಿದ್ರೆ, ಈ ನಾಗದೋಷ ಕೆಲವು ಇದ್ದಿದ್ರಿಂದ ಈಗ ನಾಗದೋಷದಲ್ಲಿ ಆ ನಾಗದೋಷ ನಿವಾರಣೆಗೋಸ್ಕರ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತುಂಬಾ ಜನ ಬರ್ತಾರೆ ಸರ್. ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅವರು ನಾಗದೋಷ ಪರಿಹಾರ ಮಾಡಲಿಕ್ಕೆ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಇಂಥದ್ದೆಲ್ಲ ಪೂಜೆಯನ್ನು ಮಾಡಿಸ್ತಾರೆ ಸರ್. ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತುಂಬಾ ಜನ, ಭಾರಿ ಜನ ಬಾಲಿವುಡ್ ನಟಿಗಳು ಹಾಗೂ ಮತ್ತೆ ನಮ್ಮ ರಾಜಕೀಯ ವ್ಯಕ್ತಿಗಳು ತುಂಬಾ ಜನ ಬರ್ತಾರೆ. ಅವರವರ ಇಷ್ಟಾನುಸಾರ ಅವರವರು ಇಷ್ಟೇ ಏನೇನು ಇರ್ತದೆ ಅದೆಲ್ಲವನ್ನು ಬಗೆಹರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳಿಂದಲೂ ತುಂಬಾ ಜನ ಬರ್ತಾ ಇರ್ತಾರೆ. ಅವರು ಇಲ್ಲಿ ಏನು ಕೇಳಿದ್ರೆ, ಈ ಸುಬ್ರಹ್ಮಣ್ಯ ಕ್ಷೇತ್ರನೇ ಆ ತರ ಇದೆ, ಅಷ್ಟು ಪವರ್ಫುಲ್ ಸರ್. ಹಾಗಾಗಿ ಈಗ ಈ ಜಾತಕವಶಾತ್ ಏನಾಗ್ಲಿ ಒಂದು ಸಮಸ್ಯೆಗಳಿದ್ದಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಏನಾಗ್ಲಿ ಓದಿನಲ್ಲಿ ಸಮಸ್ಯೆ ಇದ್ದಲ್ಲಿ, ಮನೆಯಲ್ಲಿ ಏನಾಗ್ಲಿ ಆ ಸಮಸ್ಯೆ ಅಂದ್ರೆ ಒಬ್ರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಹಾಗಾಗಿ ಹೀಗೆ ವೈರತ್ವ ಈ ಯಾವುದಿದ್ರೂ ಕೂಡ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅವರು ಒಂದು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಸರ್, ಇಲ್ಲಿ ಜನರ ಯಾವುದೇ ವೇದನೆ ಇರಲಿ, ಯಾವುದೇ ಸಮಸ್ಯೆಗಳಿರ್ಲಿ, ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿದ್ರೆ ಸಾಕು, ಪ್ರತಿಫಲ ಸಿಗುತ್ತೆ. ಅಂದ್ರೆ ಚರ್ಮ ರೋಗದವರೇ ಇರಲಿ,
ಥ್ಯಾಂಕ್ ಯು ಅಥವಾ ಥ್ಯಾಂಕ್ ಯು ಸರ್. ಮದುವೆ ಆಗದೆ ಇದ್ದವ್ರು ಇರ್ಲಿ, ಮದುವೆ ಆಗಿ ಮತ್ತೆ ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಇದ್ದಿದ್ದಾಗಲಿ, ಎಲ್ಲಾ ತರಹದ ಸಮಸ್ಯೆಗಳಿಗೂ ಕೂಡ ಪ್ರತಿಫಲ ಹೀಗೆ ಎಲ್ಲಾ ತರಹದ ಸಮಸ್ಯೆಗಳಿಗೂ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅವರು ಒಂದು ಪರಿಹಾರವನ್ನು ಕಂಡುಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಗಜಾನನ ಸರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ನಾನಾ ತರಹದ ಕಷ್ಟಗಳನ್ನ ಹೇಳ್ಕೊಂಡು ಬರ್ತಾರೆ, ನಾನಾ ತರಹದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಭಕ್ತರು ಕೇಳುವ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ. ಅಲ್ಲಿನ ಸ್ವತಃ ಭಟ್ರೆ ಈಗ ವಿವರಿಸ್ತಾ ಇದ್ರು. ಕತ್ರಿನಾ ಕೈಫ್ನಂತಹ ಸಾಕಷ್ಟು ಆಕ್ಟರ್ಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಅನೇಕ ಅಹವಾಲುಗಳನ್ನು ಹೊತ್ಕೊಂಡು ಬರ್ತಾರೆ. ಅದಕ್ಕೆಲ್ಲ ಪರಿಹಾರವನ್ನು ಗಿಟ್ಟಿಸ್ಕೊಂಡೇ ಅಲ್ಲಿಂದ ಹೋಗ್ತಾರೆ ಎನ್ನುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.